ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಾಧಕರ ತಿಳುವಳಿಕೆಗೋಸ್ಕರ ಧ್ಯಾನಕ್ಕೆ ಕೆಲವು ಸ್ವರೂಪಗಳ ವರ್ಣನೆಯನ್ನು ಮಾಡಿದ್ರಲ್ಲ, ಅದರಲ್ಲಿ ಧ್ಯಾನಸ್ಥನಾದಂತಹ ಭಗವಾನ್ ಶ್ರೀ ಶಂಕರನ ಧ್ಯಾನವನ್ನು ತಿಳ್ಕೊಂಡ್ವಿ. ಅಂದರೆ ಆ ಭಗವಂತ ಶ್ರೀ ಶಂಕರ ಯಾವ ಒಂದು ರೂಪದಲ್ಲಿರ್ತಾನೆ, ನಾವು ಯಾವ ರೂಪವನ್ನು ಇಟ್ಕೊಂಡು ಧ್ಯಾನ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಆಮೇಲೆ ಭಗವಂತ ಶ್ರೀ ವಿಷ್ಣುವಿನ ಧ್ಯಾನ ಹೇಗೆ ಮಾಡಬೇಕು ಅಥವಾ ಅವನ ರೂಪ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಭಗವಂತ ಶ್ರೀರಾಮನ ಧ್ಯಾನವನ್ನು ಮಾಡೋದು ಹೇಗೆ ಅಥವಾ ಆ ರಾಮನ ಒಂದು ಸ್ವರೂಪದ ವರ್ಣನೆ ಅದನ್ನು ಈಗ ತಿಳ್ಕೊಳ್ಳೋಣ. ಅತ್ಯಂತ ಸುಂದರ ಮಣಿರತ್ನಮಯ ರಾಜಸಿಂಹಾಸನವಿದ್ದು, ಈಗ ಶಂಕರ ಅವನು ಹಿಮಾಲಯದ ಗೌರಿ ಶಿಖರದ ಮೇಲೆ ಕೂತ್ಕೊಂಡು ಸದಾ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಅವನು ಧ್ಯಾನಸ್ಥನಾಗಿರ್ತಾನೆ. ಇನ್ನು ಭಗವಾನ್ ಶ್ರೀ ವಿಷ್ಣು ಏನು ಮಾಡ್ತಾನೆ, ಸಹಸ್ರದಳ ಕಮಲದ ಮೇಲೆ ಅವನು ಕೂತಿರ್ತಾನೆ. ಅವನು ಹೇಗಿದ್ದ ಅನ್ನೋದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ರು. ಈಗ ರಾಮ ಹೇಗಿರ್ತಾನೆ ಅಂತಂದ್ರೆ, ಒಂದು ರಾಜನ ಸಿಂಹಾಸನದ ಮೇಲೆ ಮಣಿಗಳಿಂದ ಮಾಡಿರುವಂತಹ ರಾಜಸಿಂಹಾಸನ ಇದ್ದು, ಅದರಲ್ಲಿ ಭಗವಂತನಾದಂತಹ ಶ್ರೀರಾಮಚಂದ್ರ ಸೀತಾದೇವಿ ಸಹಿತ ಅವನು ವಿರಾಜಮಾನನಾಗಿದ್ದಾನೆ. ಆಮೇಲೆ ನವೀನ ದೂರ್ವಾದಲದಂತೆ ಶ್ಯಾಮಲ ವರ್ಣವಿದೆ ಅಂತಂದ್ರೆ ಏನು, ಲೈಟ್ ಆಗಿರುವಂತಹ ಕಪ್ಪು ಬಣ್ಣ ಇರುತ್ತಲ್ಲ ಅದು. ಕಮಲ ದಳದ ಹಾಗೆ ವಿಶಾಲವಾದಂತಹ ನೇತ್ರಗಳಿದೆ. ಆಮೇಲೆ ಬಹು ಸುಂದರವಾದಂತಹ ಮುಖಮಂಡಲವಿದೆ. ವಿಶಾಲವಾದ ಹಣೆಯಲ್ಲಿ ಊರ್ಧ್ವ ಪುಂಡ್ರ ತಿಲಕ ಇದೆ. ವಿಷ್ಣುಗೂ ಮತ್ತೆ ಇವನಿಗೂ ಒಂದೇ ರೀತಿ ತಿಲಕ ಇದೆ. ಆಮೇಲೆ ಕಪ್ಪಾದ ಗುಂಗುರು ಕೂದಲುಗಳಿದೆ. ಮತ್ತೆ ಶಿರದಲ್ಲಿ ಸೂರ್ಯನಿಗೆ ಸಮಾನವಾದಂತಹ ಪ್ರಕಾಶಯುಕ್ತ ಒಂದು ಮಕುಟ ಶೋಭಿಸ್ತಾ ಇದೆ. ಅಂದ್ರೆ ಏನು, ಅವನ ತಲೆಯಲ್ಲಿ ಸೂರ್ಯನ ಹಾಗೆ ಪ್ರಕಾಶವನ್ನ ಕೊಡುವಂತ ಒಂದು ಮಕುಟ ಇದೆ, ಅಂದ್ರೆ ಒಂದು ಕಿರೀಟ ಇದೆ. ಮುನಿ ಮನ ಮೋಹನ ಅಂತಂದ್ರೆ ಮುನಿಗಳು ಮನಸ್ಸನ್ನ ಗೆದ್ದಿರುವಂಥವ್ರು. ಅವರು ಯಾವುದಕ್ಕೂ ಅವರು ಮನಸ್ಸೋಲೋದಿಲ್ಲ. ಆದರೆ ಆ ಮುನಿಗಳ ಮನಸ್ಸನ್ನೂ ಮೋಹಿಸುವಂತಹ ಮಹಾನ್ ಲಾವಣ್ಯ ಇದೆ ಅವನಿಗೆ ಅಂತ ಅಂದ್ಬಿಟ್ಟು. ಆಮೇಲೆ ದಿವ್ಯ ಅಂಗದಲ್ಲಿ ಪೀತಾಂಬರ ವಿರಾಜಿಸ್ತಾ ಇದೆ, ಅಂದರೆ ಪೀತಾಂಬರವನ್ನು ಹುಟ್ಟಿದಾನೆ. ಕೊರಳಲ್ಲಿ ರತ್ನಗಳ ಹಾರಗಳು, ಯಾಕಂದರೆ ಅವನು ರಾಜಕುಮಾರ ಅಲ್ವಾ, ಅದಕ್ಕೋಸ್ಕರ ರತ್ನಗಳ ಹಾರಗಳಿದೆ. ಮತ್ತು ದಿವ್ಯವಾದಂತಹ ಪುಷ್ಪ ಮಾಲೆಗಳು ಕೂಡ ಇದೆ. ದೇಹದ ದಿವ್ಯ ಪರಿಮಳ ಇದೆಯಲ್ಲ, ಅದು ಎಲ್ಲ ಕಡೆನೂ ಕೂಡ ಹರಡಿಕೊಂಡಿದೆ. ಮತ್ತು ಕೈಯಲ್ಲಿ ಧನುಷ್ ಬಾಣಗಳನ್ನು ಧರಿಸಿದ್ದಾನೆ. ಅವನೊಬ್ಬ ಕ್ಷತ್ರಿಯ ರಾಜ ಅಲ್ವಾ, ಆದ್ದರಿಂದ ಅವನು ಸಿಂಹಾಸನದಲ್ಲಿ ಕೂತಿದ್ದಾನೆ. ಅವನ ಕೈಯಲ್ಲಿ ಧನುಷ್ ಬಾಣಗಳನ್ನು ಧರಿಸ್ಕೊಂಡಿದ್ದಾನೆ. ಕೆಂಪಾದ ತುಟಿಗಳಿದ್ದು ಅವುಗಳಲ್ಲಿ ಮಧುರವಾದಂತಹ ಮಂದಹಾಸದ ಕಾಂತಿ ಹರಡಿಕೊಂಡಿದೆ. ಎಡಭಾಗದಲ್ಲಿ ಶ್ರೀ ಸೀತಾದೇವಿ ವಿರಾಜಿಸ್ತಾ ಇದ್ದಾಳೆ. ಅವಳು ಉಜ್ವಲವಾದಂತಹ ಸ್ವರ್ಣವರ್ಣದಿಂದೊಡಗೊಂಡು ನೀಲಿ ಸೀರೆಯನ್ನು ಹುಟ್ಟಿದಾಳೆ. ಅವಳು ಬಣ್ಣ ಯಾವುದು ಅಂತಂದರೆ ಸ್ವರ್ಣವರ್ಣದ ಬಣ್ಣದಿಂದ ಅವಳ ಶರೀರ ಇರುವಂಥದ್ದು. ನೀಲಿ ಸೀರೆಯನ್ನು ಉಟ್ಕೊಂಡಿದ್ದಾಳೆ. ಕರಕಮಲದಲ್ಲಿ ಅವಳ ಕೈಯಲ್ಲಿ ರಕ್ತವರ್ಣದ ಕಮಲವನ್ನು ಧರಿಸಿದ್ದಾಳೆ. ಕೆಂಪು ಬಣ್ಣದ ಒಂದು ಕಮಲದ ಹೂವು ಅವಳ ಕೈಯಲ್ಲಿದೆ. ದಿವ್ಯ ಆಭೂಷಣಗಳಿಂದ ಎಲ್ಲ ಅಂಗಗಳು ವಿಭೂಷಿತವಾಗಿದೆ. ಅಂದರೆ ಈಗ ಮಹಾರಾಣಿ ಅಲ್ವಾ ಅವಳು, ಅವಳಿಗೆ ಯಾವುದು ಯೋಗ್ಯವಾಗಿರುತ್ತೋ ಅಂಥ ವಜ್ರ, ಆಮೇಲೆ ಚಿನ್ನ, ಮುತ್ತು ಇಂತಹ ಆಭೂಷಣಗಳಿಂದ ಅವಳು ಅಲಂಕೃತಳಾಗಿದ್ದಾಳೆ. ಬಹು ಅಪೂರ್ವ ಮತ್ತು ಮನೋಹರವಾದಂತಹ ದೃಶ್ಯ ಕಂಗೊಳಿಸ್ತಾ ಇದೆ. ಈಗ ನಾವು ಧ್ಯಾನ ಕೂತ್ಕೊಂಡಾಗ ರಾಮ ನಮ್ಮ ಆರಾಧ್ಯನಾಗಿದ್ದರೆ ಅವಾಗ ನಾವೇನು ಮಾಡಬೇಕು, ಈ ರೀತಿ ಒಂದು ಕಲ್ಪನೆಯನ್ನು ಮಾಡ್ಕೋಬೇಕು. ಒಂದು ರಾಜಸಿಂಹಾಸನ ಇದೆ, ಅದರ ಮೇಲೆ ಶ್ರೀರಾಮಚಂದ್ರ ಸೀತಾದೇವಿ ಸಹಿತ ಅಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಕಣ್ಣುಗಳು ಹೇಗಿದೆ, ಅವನ ಹಣೆಯಲ್ಲಿ ಒಂದು ತಿಲಕ ಇದೆ, ಕಪ್ಪಾಗಿರುವಂಥ ಗುಂಗುರು ಕೂದಲು, ಅವನ ತಲೆಯಲ್ಲಿ ಇಟ್ಕೊಂಡಿರುವಂಥ ಕಿರೀಟ ಇದೆಯಲ್ಲ, ಅದು ಎಷ್ಟು ಪ್ರಕಾಶಮಾನವಾಗಿದೆ ಅಂತಂದರೆ ಸೂರ್ಯನ ಹಾಗಿದೆ ಅದು. ಆಮೇಲೆ ಅವನು ಮುನಿಗಳ ಮನಸ್ಸನ್ನು ಮೋಹಿಸುವಂಥ ಒಂದು ಲಾವಣ್ಯ ಅವನಿಗಿದೆ. ಆಮೇಲೆ ಪೀತಾಂಬರವನ್ನು ತೊಟ್ಟಿದ್ದಾನೆ. ಮತ್ತು ಕತ್ತಲ್ಲಿ ರತ್ನಗಳ ಹಾರಗಳು, ಪುಷ್ಪದ ಮಾಲೆ ಎಲ್ಲವೂ ಇದೆ. ಆಮೇಲೆ ಅವನ ಶರೀರದಿಂದ ಒಂದು ಸುಗಂಧವಾದಂತಹ ಒಂದು ಪರಿಮಳ ಬರ್ತಾ ಇದೆ. ಕೈಯಲ್ಲಿ ಧನುಷ್ಬಾಣಗಳನ್ನು ಹಿಡ್ಕೊಂಡಿದ್ದಾನೆ. ಮತ್ತೆ ಅವನು ತುಟಿ ಕೆಂಪಾಗಿದೆ, ಮಂದಹಾಸದಿಂದ ಕೂಡಿದೆ. ಮತ್ತೆ
ಎಡಗಡೆ ಸೀತಾದೇವಿ ಕೂತ್ಕೊಂಡಿದ್ದಾಳೆ. ಅವಳು ಹೇಗಿದ್ದಾಳೆ? ಸ್ವರ್ಣವರ್ಣ ಅವಳದು. ಅವಳು ನೀಲಿ ಸೀರೆಯನ್ನು ಉಟ್ಕೊಂಡಿದ್ದಾಳೆ. ಕೈಯಲ್ಲಿ ಒಂದು ಕೆಂಪು ಕಮಲದ ಹೂವನ್ನು ಹಿಡ್ಕೊಂಡಿದ್ದಾಳೆ. ಈ ರೀತಿ ಆ ದೃಶ್ಯವನ್ನು ನಾವು ಕಲ್ಪನೆ ಮಾಡಿಕೊಂಡು ಧ್ಯಾನವನ್ನು ಮಾಡಬೇಕು. ನಮ್ಮ ಮನಸ್ಸು ಇದರಲ್ಲಿ ತೊಡಗಿದ್ರೆ ನಮ್ಮ ಮನಸ್ಸನ್ನು ಇದರಲ್ಲೇ ತೊಡಗಿಸ್ತಾ ನಾವು ಧ್ಯಾನಸ್ಥರಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದಿನ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.